ಸರ್, ಒಂದು ಕಿರು ಪರಿಚಯ ನಿಮ್ಮ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ಆಗ್ಬೇಕಂತ. ಮೂಲತಃ ತಾವು ಎಲ್ಲಿ ಅವರು, ತಮ್ಮ ವಿದ್ಯಾಭ್ಯಾಸ ಆಗಿದ್ದು ಎಲ್ಲಿ, ಏನು ಕತೆ? ಮೇಡಮ್, 1979 ನಾವು ಬೆಂಗಳೂರು ಬಂದಾಗ ಇಲ್ಲಿ ಓದಕ್ಕಂತ ಬಂದಿದ್ದೆ ನಾನು. ಅಲ್ಲಿ ಮಲ್ಲೇಶ್ವರಂನಲ್ಲಿ ವಿವೇಕಾನಂದ ಕಾಲೇಜಲ್ಲಿ PUC ಮುಗಿಸ್ಕೊಂಡು. ಹುಟ್ಟಿದಲ್ಲಿ ಸರ್ ತಾವು? ನಾನು ಹುಟ್ಟಿದ್ದು ಚಿತ್ತೂರು ಬಾರ್ಡರ್, ನಮ್ಮದು ಚಿತ್ತೂರು ಡಿಸ್ಟಿಕ್ ಬಾರ್ಡರ್, ಶೋಳಿಂಗರ್ ಅಂತ ನಮ್ಮದು. ಯೋಗ ನರಸಿಂಹಸ್ವಾಮಿ ಟೆಂಪಲ್ ಪ್ರಸಿದ್ಧವಾದದ್ದು ಆ ಸ್ಥಳ ನಮ್ಮದು. ಅಲ್ಲಿಂದ ನಾವು ಬೆಂಗಳೂರಿಗೆ 1979 ಬಂದ್ವಿ. 1979 ಬಂದ್ವಿ. ಓಕೆ. ಸೊ ಎಜುಕೇಷನ್ ಎಲ್ಲ ಬೆಂಗಳೂರಿನಲ್ಲೇ? ಬೆಂಗಳೂರಲ್ಲಿ PUC ವಿವೇಕಾನಂದ ಕಾಲೇಜಲ್ಲಿ ಓದ್ಕೊಂಡು, ಮತ್ತು MES ಕಾಲೇಜಲ್ಲಿ ನಮ್ಮ BCom ಡಿಗ್ರಿ ಮುಗಿಸ್ಕೊಂಡು ನಾನು ಹೈಯರ್ ಎಜುಕೇಷನ್ನ ಫಿನಿಷ್ ಮಾಡ್ಕೊಂಡ್ರಿ. ಹೈಯರ್ ಎಜುಕೇಷನ್ಗೆ ಹೋಗ್ಬೇಕಂತಿತ್ತು, ಆದರೆ ನಾನು ಬ್ಯಾಂಕ್ ಕ್ಲರಿಕಲ್ ಎಕ್ಸಾಮ್ ನಾನು ಮಾಡಿದೆ. ಅದರಲ್ಲಿ ನನಗೆ ವೈಶಾ ಬ್ಯಾಂಕಲ್ಲಿ ಅವೆನ್ಯೂ ರೋಡ್ ಬ್ರಾಂಚಲ್ಲಿ ನನಗೆ ಕೆಲಸ ಸಿಕ್ತು. ಓಕೆ. ಆದರೆ ನನಗೆ ಆ ಕೆಲಸ ಮಾಡೋಕ್ಕೆ ನನಗಿಷ್ಟ ಇಲ್ಲ. ನಾನು ಬಿಸ್ನೆಸ್ ಆಗಬೇಕಂತ ಆ ಒಂದು ನಿಟ್ಟಿನಲ್ಲೇ ನಾನು ಹೋಟೆಲ್ಗೆ, ಕನಿಷ್ಕ ಹೋಟೆಲಲ್ಲಿ ನಾನು ಅಡ್ಮಿನಿಸ್ಟ್ರೇಟ್ರಾಗಿ ನಾನು ಅಲ್ಲಿ ಅಕೌಂಟೆಂಟಾಗಿ ಹೋಗಿದ್ದೆ ಫಸ್ಟು. ಓಕೆ. ಆದರೆ ನನಗೆ ಅಕೌಂಟ್ಸೂ ನನಗೆ ಇಷ್ಟ ಆಗಲಿಲ್ಲ. ಆದರೆ ನನಗೆ ನಾನು ಬಿಸ್ನೆಸ್ ಮಾಡಬೇಕಂತೇಳಿ ಬಿಸ್ನೆಸ್ ಮಾಡಬೇಕು ಅನ್ನೋದಿತ್ತು. ಓಕೆ. ಸೊ ನಿಮ್ಮ ಮಾತೃಭಾಷೆ ಯಾವುದು ಅಂತ ಕೇಳ್ಬೋದಾ? ತೆಲುಗು ಅವರು. ಓಕೆ. ಸೊ ತೆಲುಗು ಅವರಾಗಿರೋದ್ರಿಂದ ಆಂಧ್ರ ಕ್ಯೂಸಿನ್ನ ಓಪನ್ ಮಾಡಿದ್ರಿ. ಸೊ ಯಾಕೆ ಕರ್ನಾಟಕನ ಚೂಸ್ ಮಾಡ್ಕೊಂಡ್ರಿ ಅನ್ನೋಂಥ ಪ್ರಶ್ನೆ ನನಗಿದೆ. ಬಟ್ ಅದಕ್ಕಿಂತ ಮುಂಚೆ ನಿಮ್ಗೊಂದು ಮೂವಿ ನಿಮ್ಮ ಲೈಫ್ನ ಚೇಂಜ್ ಮಾಡಿದೆ ಅನ್ನೋದನ್ನ ಕೇಳ್ಪಟ್ಟೆ. ಸೊ ಆ ಮೂವಿ ಹೀರೋ ಇದ್ರಲ್ಲ ಸರ್, ಅವ್ರು ಕರ್ನಾಟಕದವರು, ನಮ್ಮ ಕನ್ನಡಿಗರು, ಅವರೇ ಇನ್ಸ್ಪಿರೇಷನಾ? ನಾನೂ ಕನ್ನಡಿಗ ಅಂತ ಹೇಳ್ಕೊಳಕ್ಕೆ. ಆ ಚಿತ್ರದ ಬಗ್ಗೆ ಹೇಳ್ತಾ ನಿಮ್ಮ ಸ್ಟೋರಿನ ಸ್ಟಾರ್ಟ್ ಮಾಡ್ಬೋದಾ? ಹೌದು. ಹೇಳಿ ಸರ್, ಆ ಚಿತ್ರದ ಬಗ್ಗೆ ಹೇಗೆ ನಿಮಗೆ ಆ ಚಿತ್ರ ಇನ್ಸ್ಪಿರೇಷನ್ ಆಯಿತು? ನಾನು ನನ್ನ ಅಲ್ಲಿ ಕನಿಷ್ಕ ಹೋಟೆಲಲ್ಲಿ ನಾನು ಇದ್ದಾಗ ನಾವು ಒಂದು ರೆಸ್ಟೋರೆಂಟ್ ಮಾಡಬೇಕಂತ ಅಲ್ಲಿಂದ ಬಿಟ್ಟು ನಾನು ಪಾರ್ಟ್ನರ್ಸ್ ಜೊತೆಗೆ ನಾನು ಪಲ್ಲವಿ ಥಿಯೇಟ್ರ್ ಕೆಳಗಡೆ ಒಂದು ರೆಸ್ಟೋರೆಂಟ್ ಮಾಡಿದ್ವಿ. ಓಕೆ. 1987ನಲ್ಲಿ ಮಾಡುವಾಗ ನಾವು ಒಂದು 6 ತಿಂಗಳು ಚೆನ್ನಾಗಿ ನಡೀತಾ ಇತ್ತು. 6 ತಿಂಗಳು ನಡೀತಾ ಇದ್ದಾಗ ಅಲ್ಲಿರೋ ಪಾರ್ಟ್ನರ್ಸ್ಗೆ ಎಲ್ಲಿಂದ ಅವರು ಸಾಲ ತೊಗೊಂಬಂದ್ರೆ ನಮ್ಗೆ ಗೊತ್ತಿರಲಿಲ್ಲ ಅವ್ರಿಗೆ. ಅಲ್ಲಿ ಆ ರೆಸ್ಟೋರೆಂಟಿಗೆ ಬರೋದು ಸಾಯಂಕಾಲ ಆದರೆ ನಮ್ಮ ಕಲೆಕ್ಷನ್ಸ್ ಏನಿದೆಯೋ ನಮ್ಮ ರೆಸ್ಟೋರೆಂಟಲ್ಲಿ ಅದನ್ನು ಆ ಫೈನಾನ್ಷಿಯರ್ಸ್ ಎಲ್ಲ ಬಂದು ನಮ್ಮ ಪಾರ್ಟ್ನರ್ಸ್ ಹತ್ರ ತೊಗೊಂಡು ಗಲಾಟೆ ಮಾಡಿ ಅವರು ಅಮೌಂಟ್ ತೊಗೊಂಡೋಗೋದು. ಒಂದು ನಿಟ್ಟಿನಲ್ಲಿ ಅದು ರೆಸ್ಟೋರೆಂಟನ್ನು ಮಾರಬೇಕಾದ ಒಂದು ಸಿಚುವೇಶನ್ಗೆ ಬಂದಿತ್ತು. ಆ ಸಿಚುವೇಶನ್ಸ್ ಆವಾಗ ನಾನು ನನ್ನ ಜೊತೆಗೆ ಇರೋ 20 ಜನ ಅವರನ್ನು ನಾನು ಹೆಂಗೆ ಕಾಪಾಡೋದು ಅಂತ ನನ್ನ ಗುರಿ. ನಾನು ಮಾಡಿರೋ ಸೇವಿಂಗ್ಸ್ ಎಲ್ಲ ಆ ರೆಸ್ಟೋರೆಂಟಲ್ಲಿ ಹೋಗ್ಬಿಡ್ತು. ಇಲ್ಲ, ನನ್ನ ಹತ್ರ ಏನಿಲ್ಲ, ನನ್ನ ಹತ್ರ ಆ್ಯಸ್ ಎ ಪಾರ್ಟ್ನರ್ ಆಗಿದ್ದು ನನ್ನ ಹತ್ರ ಸೇವಿಂಗ್ಸ್ ಹೋಗ್ಬಿಡ್ತು. ಈಗ ನನ್ನ ಭವಿಷ್ಯತ್ತು ಹೇಗೆ? ನನ್ನ ನಂಬ್ಕೊಂಡಿರೋರು 20 ಜನ ಅವರೇ ಹೇಗೆ? ನನ್ನ ಅಪ್ಪಗೆ, ನನ್ನ ಪೇರೆಂಟ್ಸ್ಗೆ ನಾನು ಕೊಟ್ಟಿದ್ದ ಭರವಸೆ, ನಾನು ಒಂದು ಕೆಲಸನೂ ಬೇಡ, ಬ್ಯಾಂಕ್ ಕೆಲಸನೂ ಬೇಡ, ಆದರೆ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ನನ್ನ ಅಪ್ಪನ ಹತ್ರ ನಾನು ಹೇಳಿದ್ದಕ್ಕೆ ನಾನು ಹೆಂಗೆ ನಾನು ಉತ್ತರ ಕೊಡೋದು, ಹೇಗೆ ನಾನು ಲೈಫ್ ನಂದು ಒಂದು ಸಿಚುವೇಶನ್ ಹೇಗೆಂದರೆ ಆಲ್ಮೋಸ್ಟ್ ಐ ವಾಂಟ್ ಟು ಲೀವ್ ಆರ್ ಡೈ. ನನ್ನ ಸಿಚುವೇಶನ್ ಕ್ಲೋಸ್ ಮಾಡೋ ಸಮಯದಲ್ಲಿ ಮೇಲ್ಗಡೆ ಪಲ್ಲವಿ ಥಿಯೇಟ್ರಲ್ಲಿ ನಾನು ಮೂವಿ ನೋಡಿದೆ. ಆ ಮೂವಿ ಇದೇ ನನಗೆ ಟರ್ನಿಂಗ್ ಪಾಯಿಂಟ್. ಆ ಚಿತ್ರದ ಹೆಸರು ಹೇಳ್ಬೋದು? ಮನದಿಲ್ ಉರಿದು ಬೆಂಡು. ಓಕೆ. ಅದರಲ್ಲಿ ಸುಹಾಸಿನಿ ಮೇಡಮ್ ಕ್ಯಾರೆಕ್ಟರ್, ಸುಹಾಸಿನಿ ತಮ್ಮನಾಗಿ ನಮ್ಮ ರಮೇಶ್ ಅರವಿಂದ್ ಅವರು, SP ಬಾಲಸುಬ್ರಹ್ಮಣ್ಯಂ ಅವರು ಇದ್ದಾರೆ, ರಜನಿಕಾಂತ್ ಸರ್ ಇದ್ದಾರೆ ಚಿತ್ರದಲ್ಲಿ. ಅವರುಗಳು ಆ ಒಂದು ಫ್ಯಾಮಿಲಿ ಸಿಚುವೇಶನ್ ನಮ್ಮದು ಹಾಗೆ ಇತ್ತು. ನನಗೂ ಸಿಸ್ಟರ್ಸು, ನನಗೆ ಜವಾಬ್ದಾರಿ ಜಾಸ್ತಿ ಇತ್ತು. ನನ್ನ ಅಮ್ಮಪ್ಪ ಅವರಿಗೆ TB ಪೇಷಂಟ್, ಅವರು ಅಗ್ರಿಕಲ್ಚರಿಸ್ಟ್. ಏನೇ ಇದ್ದರೂ ಅವ್ರಿಗೆ ಅಲ್ಲಿ ನಮ್ಮ ಜಾಯಿಂಟ್ ಫ್ಯಾಮಿಲಿ ಅಲ್ಲಿ ಅವ್ರು ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಸರಿಯಾಗಿ ಹೋಗುತ್ತೆ. ನಾನು ದುಡಿಬೇಕು, ನಾನು ಗೆಲ್ಲಬೇಕು ನನ್ನ ಲೈಫಲ್ಲಿ.
ದುಡಿಬೇಕು, ದುಡಿದು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕು, ನನ್ನನ್ನು ನಂಬಿದವ್ರನ್ನ ನಾನು ನೋಡ್ಕೋಬೇಕಂತ ಒಂದು ಗುರಿಯಿಂದ ಆವಾಗ ಅದನ್ನು ಆ ಒಂದು ಆ ಸುಹಾಸಿನಿ ಕ್ಯಾರೆಕ್ಟರ್ ಮತ್ತು ರಮೇಶ್ ಅರವಿಂದು ಆ ಫ್ಯಾಮ್ಲಿ ಆ ಸಿಚುವೇಶನ್ಸ್ ಎಲ್ಲ ನೋಡಿ ಮತ್ತು ಅದೇ ಒಂದು ಹೆಸರಲ್ಲಿ ನಾನು ಒಂದು ಇನ್ನೊಬ್ಬರ ಜೊತೆಗೆ ಪಾರ್ಟ್ನರ್ಶಿಪ್ಪಲ್ಲಿ ಮೆನೋ ಸರ್ಕಲಲ್ಲಿ ನಾವು 1989ನಲ್ಲಿ ಪ್ರಾರಂಭ ಮಾಡಿದ್ವಿ. ಸರ್, ಅಂದರೆ ಇವಾಗ ಎಲ್ಲರೂ ಅಷ್ಟೇ ತಾವು ಹುಟ್ಟಿ ಬೆಳೆದಿದ್ದಲ್ಲಿ ಹುಟ್ಟಿ ಬೆಳೆದಿದ್ದ ಜಾಗದಲ್ಲಿ ನೆಲೆಯೂರ್ತಾರೆ, ಅಲ್ಲೇ ಬಿಸ್ನೆಸ್ ಮಾಡ್ತಾರೆ, ಬಿಕಾಸ್ ಫ್ಯಾಮಿಲಿಯರ್ ಇರ್ತಾರೆ, ಜನರ ಪಲ್ಸ್ ಗೊತ್ತಾಗಿರುತ್ತೆ ಅಂತ. ಸೊ ತಾವು ವಿದ್ಯಾಭ್ಯಾಸಕ್ಕೆ ಅಂತ ಇಲ್ಲಿ ಬಂದ್ರಿ, ಇಲ್ಲಿ ಕೆಲಸ ಕೂಡ ಆಯಿತು. ಬಟ್ ಇಲ್ಲೇ ಅಂದರೆ ನಮ್ಮ ಕರ್ನಾಟಕದಲ್ಲೇ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ತಮಗೆ? ಬ್ರದರ್ಸ್ ಥರ ಅದು ನಮ್ಮ ಭಾಷೆನೂ ಅಷ್ಟೇ, ತೆಲುಗು ಆ್ಯಂಡ್ ಕನ್ನಡ. ಆದರೆ ನಾನು ಗಾಂಧಿನಗರಲ್ಲಿದ್ದಾಗ ಅಲ್ಲಿ ಸುತ್ತಮುತ್ತ ನೋಡಿದಾಗ ರೆಸ್ಟೋರೆಂಟ್ ಆಗಲಿ, ನವೀಗ ಆಗಲಿ, ಅನ್ನಪೂರ್ಣ ಆಗಲಿ, ನಮ್ಮ ಕರ್ನಾಟಕದವರು ಕೊಟ್ಟಿದ್ದ ಪ್ರೋತ್ಸಾಹಕ್ಕೆ ನಾನು ಮತ್ತು ತೆಲುಗಿನವನಿದ್ದಾಗ ನಾನು ಒಂದು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಎಸ್ಪೆಷಲಿ ಒಂದು ರೆಸ್ಟೋರೆಂಟ್ ಮಾಡಬಾರ್ದು, ಯಾಕೆ ನಾವು ಮಾಡಲೇಬೇಕು ಅಂಥೇಳಿ ಆ ಒಂದು ನಿಟ್ಟಿನಲ್ಲಿ ಆ ಗೋಲಿಂದ ನಾನು ಒಂದು ರೆಸ್ಟೋರೆಂಟ್ ಉದ್ಯಮಕ್ಕಾಗಿ ನಾನು ಬಂದೆ. ನೈಸ್. ಸೊ ಹೇಗಿತ್ತು ಸರ್ ಕನ್ನಡಿಗರ ಸಾಥ್? ಹೇಗೆ ನೀಡಿದ್ರು ಸಾಥು ಕನ್ನಡಿಗರು? ಪ್ರೀತಿವಂತರು, ಭಾಳ ಸೌಮ್ಯವಾದ ಅಲ್ಲೋ ಜನ ಅವರು ನಮ್ಮ ಕರ್ನಾಟಕದ ಜನಾಂಗ ಅವರು ಎಲ್ಲರೂ ನಮಗೆ ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮ್ಮ ಊಟಕ್ಕೆ ಭಾಳ ಎಲ್ಲರೂ ನಮಗೆ ಅವರ ಪ್ರೋತ್ಸಾಹದಿಂದಲೇ ನಾವು ಇಂದು ನಮ್ಮ ಶಾಖೆಗಳು ಬೆಳೀತಾ ಇದೆ, ನಂದನ ಅನ್ನೋದು ಬೆಳೀತಾ ಇದೆ. ಇನ್ನು ಇಲ್ಲಿ ಎಲ್ಲದೆ ಇನ್ನು ಬೇರೆ ಕಡೆ ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ. ಮುಂದಕ್ಕೆ ನಮ್ಮ ಕನ್ನಡಿಗರ ಮುಖಾಂತರ ಅವರ ಒಂದು ಪ್ರೋತ್ಸಾಹದಿಂದ ಮತ್ತೆ ಬೆಳೆಯುತ್ತೀವಿ. ದಟ್ಸ್ ಬ್ಯೂಟಿಫುಲ್.